ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಆಫ್ ಅಲ್ಜಿಬ್ರಾ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈಗಾಗಲೇ ಏನೈತಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಸೆಟ್ ಥಿಯರಿ, ಮ್ಯಾಟ್ರಿಸಸ್, ಸೀಕ್ವೆನ್ಸ್, ಹಾಗೆ ಎಲ್ ಸಿ ಎಮ್ ಮತ್ತು ಎಚ್ ಎಫ್ ಬಗ್ಗೆ ಕ್ಲಾಸ್ಗಳು ಮುಗ್ದಿರ್ತಾವೆ. ಇನ್ನೂ ಯಾರು ನೋಡಿಲ್ಲ, ಹೋಗಿ ನೋಡಬೇಕು. ಹಾಗೆ ಹೊಸಬ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಈ ಒಂದು ಪಿ ಡಿ ಎಫ್ಗಳು ನಿಮಗೆ ಬೇಕಾದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಮೆಸೇಜ್ ಮಾಡಿ ಪಿ ಡಿ ಎಫನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನೋದು ತಿಳ್ಕೋಬೇಕು. ಹಾಗೆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ಕ್ಲಿಕ್ ಮಾಡೋ ಮುಖಾಂತರ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಮ್ಮ ಒಂದು ಪರ್ಸ್ನಲ್ ಅಕೌಂಟ್ಗೆ ನೀವು ಮೆಸೇಜ್ ಮಾಡಿ ತಿಳಿದುಕೊಳ್ಳಬೇಕು. ಸೊ ಬೇಸಿಕ್ ಆಫ್ ಅಲ್ಜಿಬ್ರಾ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿ ಬೇಸಿಕ್ ಆಫ್ ಅಲ್ಜಿಬ್ರಾ ಕವರ್ ದ simple operation of a mathematics like a addition, subtraction, multiplication and division involving both constant as well as variables. For example, x plus 10 equal to 0. This introduces an important algebraic concept known as a equation. So ಇದಕ್ಕೆ ಏನಂತಾರೆ ಅಂದ್ರೆ equation ಅಂತ ಕರೀತಾರೆ. The algebraic equation can be tough up as a scale where weights are balanced through the number or constants. ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ 10 ಅನ್ನೋದು ಇಲ್ಲಿ ಒಂದು ಇಕ್ವೇಷನ್ ಅಂತ ತಂದಾಗ, ಸೊ ಇದು ಎರಡು ಸೈಡ ಈಕ್ವಲ್ ಅಂತ ಇಲ್ಲಿ ಬ್ಯಾಲೆನ್ಸ್ಡ್ ಮಾಡೋದು ಇಲ್ಲಿ ನಾವು ಬೇಸಿಕ್ ಆಫ್ ಅಲ್ಜಿಬ್ರಾ ಒಳಗೆ ಕಲಿತೀವಿ. ನೆಕ್ಸ್ಟ್ ಸೊ ಇಲ್ಲಿ ಕನ್ನಡದಾಗ ನೋಡೋದಾದ್ರೆ ಬೀಜಗಣಿತದ ಮೂಲಗಳು ಗಣಿತಶಾಸ್ತ್ರದ ಸರಳ ಕಾರ್ಯಾಚರಣೆಯನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ ಸಂಕಲ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ, ಸ್ಥಿರ ಮತ್ತು ಅಸ್ಥಿರ ಎರಡೂಗಳನ್ನು ಒಳಗೊಂಡಿರ್ತದೆ. ಉದಾಹರಣೆಗಾಗಿ ಇಲ್ಲಿ ನಾವು ಎಕ್ಸ್ ಪ್ಲಸ್ 10 ಈಕ್ವಲ್ ಟು 0 ಅಂತ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಈ ಅಲ್ಜಿಬ್ರಾ ಒಳಗೆ ಸೊ ಇಲ್ಲಿ ಎಕ್ಸ್ಪೋನೆಂಟ್, ಎಕ್ಸ್ಪ್ರೆಷನ್, ಪಾಲಿನಾಮಿಯಲ್ ಒಳಗೆ ಮೊನೊನಾಮಿಯಲ್, ಬೈನಾಮಿಯಲ್ ಆ್ಯಂಡ್ ಟ್ರೈನಾಮಿಯಲ್ ನೋಡ್ಬೋದು. ಹಾಗೆ ಲೈಕ್ ಟರ್ಮ್ಸ ಹಾಗೆ ಕಾನ್ಸ್ಟೆಂಟ್ಸ್ಗಳನ್ನ ನೋಡ್ಬೋದು. So an equation statement which implies to a same identity is separate by the equal sign. So ಇಲ್ಲಿ ಇಕ್ವೇಷನ್ ಇಲ್ಲಿ ಎಕ್ಸ್ ಪ್ಲಸ್ 10 ಐತೆ ಅಂದ್ರೆ ಇಲ್ಲಿ ವೈ ಪ್ಲಸ್ 10. ಸೊ ಇವೆರಡನ್ನು ಸಪ್ರೇಟ್ ಮಾಡೋದು ಸೈನ್ ಯಾವ್ದು? ಈಕ್ವಲ್ ಸೈನ್ ಆಗಿರ್ತದೆ. Whereas an expression is a group of different terms separated by plus or minus sign. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೊಂದು ಗ್ರೂಪ್ ಆದ್ರೆ ಇಲ್ಲಿ ಎಕ್ಸ್ ಮೈನಸ್ ವೈ ಇದು ಒಂದು ಗ್ರೂಪ್. ಸೊ ಇಲ್ಲಿ ಇವುಗಳನ್ನ ಸಪ್ರೇಟ್ ಮಾಡಿ ತೋರಿಸೋ ಸೈನ್ ಯಾವುದ? ಇಲ್ಲಿ ಪ್ಲಸ್ ಸೈನ. ಪ್ಲಸ್ ಮತ್ತು ಮೈನಸ್ ಸೈನ್ ಎರಡೂ ಆಗ್ತಾವೆ. ನೆಕ್ಸ್ಟ್ ಇಲ್ಲಿ ಬೇಸಿಕ್ ಆಫ್ ಅಲ್ಜಿಬ್ರಾ ಆಪ್ರೇಷನ್ಸ್ ಇಲ್ಲಿ ನೋಡ್ಬೋದು. ದ ಜನರಲ್ ಅರ್ಥಮೆಟಿಕ್ ಆಪ್ರೇಷನ್ ಪರ್ಫಾರ್ಮ್ಡ್ ಇನ್ ಅ ಕೇಸ್ ಆಫ್ ಅಲ್ಜಿಬ್ರಾ ಆರತ್ ಕೇಳಿದರು. ಸೊ ಇಲ್ಲಿ ಎಡಿಷನ್ ಅಂದ್ರೆ ಎಕ್ಸ್ ಪ್ಲಸ್ ವೈ, ಸಬ್ಸ್ಟ್ರಾಕ್ಷನ್ ಅಂದ್ರೆ ಎಕ್ಸ್ ಮೈನಸ್ ವೈ. ನೀವು ಇಲ್ಲಿ ಎಕ್ಸ್ ಮತ್ತು ವೈ ಅಂತಲೇ ತೊಗೋಬೇಕಿತ್ತಿಲ್ಲ, ಯಾವ ಬೇಕಾದ್ರೂ ವೇರಿಯಬಲ್ಸ್ ಇವ ತೊಗೋಬೋದು. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದ್ರೆ ಎಕ್ಸ್ ವೈ, ಡಿವಿಷನ್ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ವೈ. ವೇರ್ ಎಕ್ಸ್ ಆ್ಯಂಡ್ ವೈ ಆರ್ ದ ವೇರಿಯಬಲ್. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಅನ್ನೋದು ಇಲ್ಲಿ ವೇರಿಯಬಲ್ ಆಗ್ತಾವೆ. The order of these operation will follow the Bodmas rule. ಸೊ ಬೋದ್ಮಾಸ್ ರೂಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಬೋದ್ಮಾಸ್ ರೂಲ್ ಒಳಗೆ ಇಲ್ಲಿ ಮೊದಲಿಗೆ ಡಿವೈಡೆಡ್ ಮಾಡಬೇಕು. ಸೊ ಈ ಡಿವೈಡೆಡ್ಗಿಂತ ಮುಂಚೆ ಬ್ರಾಕೆಟ್ ಒಳಗೂ ಮಾಡಬೇಕು. ಪ್ಲಸ್ ಅಥವಾ ಮೈನಸ್ ಅಥವಾ ಇಂಟು ಮಲ್ಟಿಪ್ಲಿಕೇಶನ ಅಥವಾ ಡಿವೈಡೆಡ್ ಏನೇ ಇದ್ರೂ ಬ್ರಾಕೆಟ್ಸ್ ಒಳಗೂ ಮಾಡಬೇಕು. ನೆಕ್ಸ್ಟ್ ಭಾಗಾಕಾರ ಮಾಡಬೇಕು, ನೆಕ್ಸ್ಟ್ ಗುಣಾಕಾರ ಮಾಡಬೇಕು, ನೆಕ್ಸ್ಟ್ ಅಡಿಷನ್ರೇ ಮಾಡಿರಿ ಅಥವಾ ಸಬ್ಸ್ಟ್ರಾಕ್ಷನ್ರೇ ಮಾಡಿರಿ. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ಇಲ್ಲಿ 2 ಪ್ಲಸ್ 2 ಇಂಟು 2 ಬಾಗಿಲೆ 2. ಸೊ ಇಲ್ಲಿ ಬ್ರಾಕೆಟ. ಸೊ ಇಷ್ಟಿದೆ ಅಂತ ತಿಳ್ಕೊರಿ. ಇಲ್ಲಿ 2 ಆ್ಯಸ್ ಇಟ್ ಈಸ್. ಇಲ್ಲಿ ಮೊದಲಿಗೆ ಬ್ರಾಕೆಟ್ ಒಳಗಿನ ಮಾಡಬೇಕು. 2 ಇಂಟು 2 ಎಷ್ಟಾಗುತ್ತೆ? 4 ಆಗುತ್ತೆ. ನೆಕ್ಸ್ಟ್ ಭಾಗಾಕಾರ 2. ಸೊ 2 ಪ್ಲಸ್
ಸೊ ನೆಕ್ಸ್ಟ್ ಯಾವ್ದು ಮಾಡಬೇಕು, ಇಲ್ಲಿ ಭಾಗಾಕಾರವನ್ನು ಮಾಡಬೇಕು. 4/2 ಅಂದರೆ 2 ಆಗುತ್ತೆ. ಸೊ 2 + 2 = 4 ಆಗುತ್ತೆ. ಸೊ ಈ ರೀತಿ ಏನೈತಿ ಈ ಬೋದ್ಮಾರ್ಕ್ಸ್ ರೂಲ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ವಿಚ್ ಮೀನ್ಸ್ ದ ಟರ್ಮ್ಸ್ ಇನ್ಸೈಡ್ ಬ್ರಾಕೆಟ್ಸ್ ಆರ್ ಕನ್ಸಿಡರ್ ಫಸ್ಟ್. ಸೊ ಬ್ರಾಕೆಟ್ ಒಳಗೆ ನಾವು ಮೊದಲಿಗೆ ಕನ್ಸಿಡರ್ ಮಾಡಬೇಕು. ದೆನ್ ರೂಟ್ಸ್ ಎಕ್ಸ್ಪೋನೆಂಟ್ಸ್ ಆರ್ ದ ಆಪರೇಟೆಡ್ ಆಸ್ ಅ ಸೆಕೆಂಡ್ ಪ್ರಿಯಾರಿಟಿ. ಸಾಲ್ವ್ ದ ಆಲ್ ದ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಪ್ರೇಷನ್ ಆ್ಯಂಡ್ ಲೇಟರ್ ಎಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಅಂತೇಳಿ ಹೇಳಿದರು. ಸೊ ರೂಟ್ ಇಲ್ಲಿ ಬ್ರಾಕೆಟ್ಸ್ ಒಳಗೆ ಆದ ನಂತರ ಇಲ್ಲಿ ನಿಮ್ಮ ಸ್ಕ್ವೇರ್ ರೂಟ್ಸ್ ಎಲ್ಲ ಇದ್ದು ಅಂದ್ರೆ ಇಲ್ಲಿ ಅವುಗಳನ್ನ ಮಾಡ್ಕೋಬೇಕು. ನಂತರ ಏನೈತಿ ಡಿವಿಷನ, ನಂತರ ಮಲ್ಟಿಪ್ಲಿಕೇಶನ ಆ್ಯಂಡ್ ನೆಕ್ಸ್ಟ್ ಎಡಿಷನ್ರ ಮಾಡಿರಿ, ಸಬ್ಸ್ಟ್ರಾಕ್ಷನ್ರ ಮಾಡಿರಿ. ಇವು ಎರಡದ್ರಾಗ ಯಾವ್ದು ಮೊದಲು ಮಾಡಿರೂ ನಡೀತದೆ. ನೆಕ್ಸ್ಟ್ ಇಲ್ಲಿ ಬೇಸಿಕ್ ಅಲ್ಜಿಬ್ರಾ ಫಾರ್ಮುಲಾಗಳನ್ನ ನೋಡೋಣ. ಸೊ ಇವೆಲ್ಲ ಫಾರ್ಮುಲಾಗಳು ನಿಮ್ಗೆ ಬರಬೇಕು. ಸೊ ಇಲ್ಲಿ a² - b² = a - b ಇಂಟು a + b. ನೆಕ್ಸ್ಟ್ a + b² = a² + b² + 2ab ಅಥವಾ a² + 2ab + b². ನೆಕ್ಸ್ಟ್ a² + b² = a - b² + 2ab ಅಥವಾ ಇದನ್ನು ಈ ರೀತಿ ಬರೆದ್ರೂ ಕೂಡ ನಡೀತದೆ. a - b² = a² - 2ab + b². ನೆಕ್ಸ್ಟ್ a + b + c² = a² + b² + c², 2ab + 2bc + 2ca. ನೆಕ್ಸ್ಟ್ a - b - c² = a² + b² + c² -2ab - 2ac + 2bc ಅಂತ ಇಲ್ಲಿ ಆಗುತ್ತೆ. ನೆಕ್ಸ್ಟ್ a + b³ = a³ + b³ + 3ab² + 3ab². ಸೊ ಅಥವಾ ಇದನ್ನು ಈ ರೀತಿ ಕೂಡ ಬರೆದ್ರೂ ನಡೀತದೆ. ಯಾವ ರೀತಿ ಅಂದ್ರೆ a³ + b³ + 3ab ಬ್ರಾಕೆಟ್ a + b. ಸೊ ಬ್ರಾಕೆಟ್ ಒಳಗೆ ಇದನ್ನ ಬರೆದ್ರೂ ಕೂಡ ನಡೀತದೆ. ನೆಕ್ಸ್ಟ್ a - b³ = a³ - 3a²b + 3ab² - b³. ಸೊ ಈ ಫಾರ್ಮುಲಾಗಳನ್ನ ಎಲ್ಲ ನೀವು ನೋಟ್ ಮಾಡಿ ಇಟ್ಕೋರಿ. ಸೊ ಮುಂದೆ ಎಕ್ಸಾಂಪಲ್ ಸಾಲ್ವ್ ಮಾಡೋದ್ನಾಗ ಇವು ಫಾರ್ಮುಲಾಗಳ ಮ್ಯಾಗ ಎಕ್ಸಾಂಪಲ್ ಬರ್ತಾವೆ. ಸೊ ಇಲ್ಲಿ ಬೇಸಿಕ್ ಅಲ್ಜಿಬ್ರಾ ಒಳಗೆ ಸೊ ಒಂದು ಎಕ್ಸಾಂಪಲ್ ಇಲ್ಲಿ ನೋಡಿದಾರೆ. ಸೊ ಫೈಂಡ್ ದ y ಅಂತ ಇಲ್ಲಿ ಕೇಳ್ತಾರೆ. ಸೊ y ನ ಬೆಲೆ ಇಲ್ಲಿ ಏನಾಗಿರ್ತದೆ ಅಂತ. ಸೊ y ನ ಬೆಲೆ ಕಂಡು ಹಿಡಬೇಕಂದ್ರೆ ಇದು +15 ಇದ್ದಿದ್ದ ಈ ಕಡೆ ಕಳಿಸ್ಬೇಕು. ಸೊ +15 ಇದ್ದಿದ್ದ ಈ ಕಡೆ ಬಂದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ y = 30 - 15 ಆಗುತ್ತೆ. ಸೊ ಆಗ y ಬೆಲೆ ಎಷ್ಟಾಗುತ್ತೆ, 15 ಆಗುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಫೈಂಡ್ ದ x ಕಂಡು ಹಿಡಬೇಕು. ವೆನ್ 9x = 63, 9x = 63. ಸೊ ಇಲ್ಲಿ ನಮಗೆ x ಬೆಲೆ ಬೇಕಾಗಿತ್ತು ಅಂದರೆ ಇಲ್ಲಿ 9 ಅನ್ನೋದು x ಇಂಟು ಅದ. ಸೊ ಇಂಟು ಇದ್ದಿದ್ದ ಈ ಕಡೆ ಬತ್ತಂದ್ರೆ ಪ್ಲಸ್ ಅದ ಈ ಕಡೆ ಬತ್ತಂದ್ರೆ ಏನಾಗುತ್ತೆ, ಭಾಗಾಕಾರ ಆಗುತ್ತೆ. ಸೊ ಆವಾಗ x = 63/9 ಆಗುತ್ತೆ. ಸೊ ಇಲ್ಲಿ 9 1 9 7. ಸೊ x = 7 ಅಂತ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ x / 7 = 21. ಫೈಂಡ್ ದ x ಅಂತ ಕೇಳಿದರು. ಸೊ ಇಲ್ಲಿ x / 7 = 21. ಸೊ ನಮಗಿಲ್ಲಿ x ಅನ್ನೋದು ಬೇಕಾಗೈತಿ ಅಂದ್ರೆ ಈ 7 ಇಲ್ಲಿ ಡಿವೈಡೆಡ್ ಬೈ ಐತಿ, ಈ ಈಕ್ವಲ್ದು ಈಚ್ ಕಡೆ ಹೋತಂದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಸೊ 21 × 7 ಅಂದಾಗ 147 ಆನ್ಸರ್ ಆಗುತ್ತೆ. ಸೊ x = 147 ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೊ ಪ್ರಾಕ್ಟೀಸ್ ಪ್ರಾಬ್ಲಮ್, 3 ಪ್ರಾಬ್ಲಮ್ದವು. ಸೊ ಇವುಗಳನ್ನ ಬಿಡಿಸಿ ನೀವು ಕಮೆಂಟ್ ಮುಖಾಂತರ ಆನ್ಸರ್ಗಳನ್ನ ತಿಳಿಸ್ರಿ. ಸೊ x + 12 = 6. ಇಲ್ಲಿ ಫೈಂಡ್ ದ x, ಫೈಂಡ್ ದ ವ್ಯಾಲ್ಯೂ ಆಫ್ z. ಇಲ್ಲಿ z ನ ಬೆಲೆಯನ್ನು ಕಂಡುಹಿಡಿಯಿರಿ. ಹಾಗೆ ಸಾಲ್ವ್ ದ 2i - 8 = 5y. ಸೊ ಈ ಥರ ಎಕ್ಸಾಂಪಲ್ ಹೇಳಿಲ್ಲ, ಇಲ್ಲೊಂದು ಹೇಳ್ತೀನಿ ನೋಡಿರಿ. 3x - 6 = 6x. ಸೊ ಇಲ್ಲಿ x ನ ಬೆಲೆ ಕಂಡುಹಿಡಿ ಅಂತಾರು. ಸೊ ಅವಾಗ ಏನು ಮಾಡೋದು,
ಈ 3x ಇದ್ದಿದ್ದ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಆವಾಗ 6x ಮೈನಸ್ 3x ಈಕ್ವಲ್ ಟು ಇಲ್ಲಿ ಮೈನಸ್ 6x ಇರ್ತದೆ. ಸೊ ಇಲ್ಲಿ 6x ಒಳಗೆ ಮೈನಸ್ 3x ಮಾಡ್ತಂದ್ರೆ 3x ಉಳಿತದೆ ಈಕ್ವಲ್ ಟು ಮೈನಸ್ 6 ಉಳಿತದೆ. ಇಲ್ಲಿ x ಈಕ್ವಲ್ ಟು ಮೈನಸ್ 6/3. ಸೊ 6/3 ಅಂದರೆ ಇಲ್ಲಿ ಇಂಟು ಅದ 3 ಈ ಕಡೆ ಬರ್ತಂದ್ರೆ ಭಾಗಾಕಾರ ಆಗುತ್ತೆ. ಇಲ್ಲಿ 3 1 3 2. ಸೊ ಇಲ್ಲಿ ಎಕ್ಸ್ನ ಬೆಲೆ ಏನಾಗುತ್ತೆ -2 ಆಗುತ್ತೆ. ಸೊ ಅದೇ ರೀತಿ ನೀವು ಈ ಮೂರನೇದನ್ನು ಸಾಲ್ವ್ 2y ಮೈನಸ್ 8 ಈಕ್ವಲ್ ಟು 5y ಮಾಡಿರಿ. ನೆಕ್ಸ್ಟ್ ಸೊ ಇಲ್ಲಿ ವೇರಿಯಬಲ್ ಯಾವ್ದು, ಕಾನ್ಸ್ಟೆಂಟ್ ಯಾವ್ದು, ಕೋಯಿಫಿಷಿಯಂಟ್ ಯಾವ್ದು ಅಂತ ಇಲ್ಲಿ ನೋಡಿರಿ. ಸೊ ಇಲ್ಲಿ y ಮತ್ತು x ಇಲ್ಲಿ ಏನಾಗುತ್ತೆ ವೇರಿಯಬಲ್ಸ್ ಆಗುತ್ತೆ. ಸೊ ಇಲ್ಲಿ 8 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಸಂಖ್ಯೆಗೆ ಏನೈತಿ ವೇರಿಯಬಲ್ ಹತ್ರ ಕೂಡ ಜಾಯಿಂಟ್ ಆಗಲಿಲ್ಲ ಅಂದ್ರೆ ಅದು ಕಾನ್ಸ್ಟೆಂಟ್ ಆಗಿರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ವೇರಿಯಬಲ್ ಕೂಡ ಯಾವುದೇ ಒಂದು ಸಂಖ್ಯೆ ಜೋಡಣೆ ಆತಂದ್ರೆ ಅದನ್ನ ಕೋಯಿಫಿಷಿಯಂಟ್ ಅಂತ ಕರೀತಾರೆ. ಸೊ ಇಲ್ಲಿ ಪ್ಲಸ್ ಮೈನಸ್ ಸೈನ್ಗಳು ಬಂದು ಅಂದ್ರೆ ಇದಕ್ಕೆ ಆಪ್ರೇಟರ್ ಅಂತ ಕರೀತಾರೆ. ಸೊ ಅದನ್ನು ಇಲ್ಲಿ ನೋಡ್ಬೋದು. ಸೊ ಇದು ಟೋಟಲ್ಗೆ ಏನಂತಾರೆ ಅಂದ್ರೆ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಸೊ ಇದಕ್ಕೂ ಕೂಡ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಈ ಟೋಟಲ್ ಆಗಿ ಇದಕ್ಕೆ ಏನಂತ ಕರೀತಾರೆ ಅಂದರೆ ಇದೊಂದು ಇಕ್ವೇಷನ್ ಅಂತ ಇಲ್ಲಿ ಕರೀತಾರೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಈ ನೀಲಿ ಬಾಕ್ಸ್ ಒಳಗೆ ಇರೋದೇನೈತಿದ ಎಕ್ಸ್ಪ್ರೆಷನ, ಈ ಬ್ಲ್ಯಾಕ್ ಬಾಕ್ಸ್ ಒಳಗೆ ಇರೋದೇನ ಇದು ಟೋಟಲ್ ಆಗಿದ್ದು ಇಕ್ವೇಷನ. ಸೊ ಅಂದ್ರೆ ಇಲ್ಲಿ ಈಕ್ವಲ್ ಟು ಚಿಹ್ನೆ ಬತ್ ಅಂದ್ರೆ ಅಥವಾ ಇಲ್ಲಿ ಈಕ್ವಲ್ ಟು ಚಿಹ್ನೆ ನಂತರ ಜೀರೋನ ಬರಲಿ ಯಾವುದೇ ಸಂಖ್ಯೆನ ಬರಲಿ, ಸೊ ಒಂದು ಎಕ್ಸ್ಪ್ರೆಷನ್ ಈಕ್ವಲ್ ಟು ಒಂದು ಕಾನ್ಸ್ಟೆಂಟರೇ ಬರಲಿ ಅಥವಾ ವೇರಿಯಬಲ್ಸೇ ಬರಲಿ ಅವಾಗ ಅದನ್ನ ಇಕ್ವೇಷನ್ ಅಂತ ಕರೀತಾರೆ. ಸೊ ಈಕ್ವಲ್ ಟು ಚಿಹ್ನೆ ಬರಲಿಲ್ಲ ಅಂದ್ರೆ ಇಲ್ಲಿ ಅದ ಓನ್ಲಿ ಏನಾಗಿರ್ತಾನೆ ಎಕ್ಸ್ಪ್ರೆಷನ್ ಅಷ್ಟ ಆಗಿರ್ತದೆ. ಸೊ ಇಲ್ಲಿ ಎಮ್ ಕೂಡ ಏನೈತಿ ಇಲ್ಲಿ 7 ಅನ್ನೋದು ಇದೊಂದು ಕೋಯಿಫಿಷಿಯಂಟ್ ಆಗುತ್ತೆ. ಸೊ 82 ಅನ್ನೋದು ಇದೊಂದು ಕಾನ್ಸ್ಟೆಂಟ. ಸೊ ಇಲ್ಲಿ 36 ಅನ್ನೋದು ಇದು ಕೂಡ ಕಾನ್ಸ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ 9x ಇದೊಂದು ಟರ್ಮ, ಇದರಲ್ಲಿ ಎಕ್ಸ್ ಅನ್ನೋದು ಇಲ್ಲಿ ವೇರಿಯಬಲ್ಲ, 9 ಅನ್ನೋದು ಕೋಯಿಫಿಷಿಯಂಟ. ಸೊ ಇದು ಕೂಡ ಏನ ವೇರಿಯಬಲ್ಲ, 52 ಅನ್ನೋದು ಕೋಯಿಫಿಷಿಯಂಟ. ಸೊ ಇನ್ನು ರೂಲ್ ಫಾರ್ ಇಂಟಿಜರ್ ಇಲ್ಲಿ ಎಡಿಷನ್ನ ಸಬ್ಸ್ಟ್ರಾಕ್ಷನ್ ಮಾಡುವಾಗ ಸೊ ಪ್ಲಸ್ ಮತ್ತು ಮೈನಸ್ಗಳ ಸೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡೋಣ. ಇಲ್ಲಿ ಈಗ ಎರಡು ಸಂಖ್ಯೆಗಳು ನೀವು ಕೂಡಿಸ್ಬೇಕಾದ್ರೆ 2 ಪ್ಲಸ್ದಾಗಿದ್ದು ಅಂದ್ರೆ ಅದರ ಚಿಹ್ನೆ ಕೂಡ ಪ್ಲಸ್ದಾಗ ಆನ್ಸರ್ ಬರುತ್ತೆ. ಸೊ 2 ಮೈನಸ್ದಾಗಿದ್ದು ಅಂದ್ರೆ ಅದರ ಆನ್ಸರ್ ಕೂಡ ಮೈನಸ್ ಬರ್ತದೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ -2 ಪ್ಲಸ್ -2. ಸೊ ಇಲ್ಲಿ ಎರಡು ಸಂಖ್ಯೆಗಳನ್ನ ಎಡಿಷನ್ ಇಲ್ಲಿ ಕೊಟ್ಟಿದ್ದಾರೆ. ಮೊದಲ ಎಡಿಷನ್ ಮಾಡತ್ತೇವೆ ನಾವು. ಇಲ್ಲಿ -2 ಪ್ಲಸ್ -2 ಆದಾಗ -4 ಅಂತ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಕೂಡ ಏನೈತಿ ಮೈನಸ್ದಾಗ ಬರ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಎಡಿಷನ್ ಮಾಡುವಾಗ ಇಲ್ಲಿ ಪ್ಲಸ್ ದೊಡ್ಡದು ಅಂದ್ರೆ ಪ್ಲಸ್ 10 ತಗೋರಿ, ಇಲ್ಲಿ ಮೈನಸ್ ಸಾಂತ್ ಅಂದ್ರೆ ಈ ಪ್ಲಸ್ ಸಂಖ್ಯೆಗಿಂತ ಸಾಂತ್ ಅಂದ್ರೆ ಎಡಿಷನ್ ಆಫ್ -5 ಅಂತ ತೋರಿ. ಸೊ ಇವಾಗ ಆನ್ಸರ್ ಏನು ಬರ್ತದೆ +5 ಬರ್ತದೆ. ಸೊ ಯಾಕಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಹಾಗಾಗಿ ಇದು ಕೂಡ ಪ್ಲಸ್ಸನ ಬರ್ತದೆ. ಸೊ ಇಲ್ಲಿ ಅದರ ಅಪೋಸಿಟ್ ಇಲ್ಲಿ ಏನೈತಿ ಸಣ್ಣ ಸಂಖ್ಯೆ ಚಿಹ್ನೆ ಸಣ್ಣಲ್ಲ ಪ್ಲಸ್ ಅಂದರೆ ಇದು 5, ಇಲ್ಲಿ -10. ಸೊ ಇವಾಗ ಏನು ಬರ್ತದೆ 5ರೊಳಗೆ 10 ಕಳೆದಾಗ 5 ಬರ್ತದೆ. ಬಟ್ ಇಲ್ಲಿ ಚಿಹ್ನೆ ಏನು ಬರಬೇಕು ಮೈನಸ್ ಬರಬೇಕು. ಯಾಕಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದದ -10 ಅದ. ಸೊ ಹಾಗಾಗಿ ಇಲ್ಲಿ ಮೈನಸ್ ಅಂತ ಬರ್ತದೆ. ಸೊ ಮಲ್ಟಿಪ್ಲಿಕೇಶನ್ ಮಾಡುವಾಗ ಎರಡು ಸಂಖ್ಯೆ ಪ್ಲಸ್ ಒಳಗಿದ್ದು ಅಂದ್ರೆ ಪ್ಲಸ್ಸನ ಬರ್ತದೆ. ಸೊ ಎರಡು ಸಂಖ್ಯೆ ಮೈನಸ್ದಾಗಿದ್ದಾಗೂ ಪ್ಲಸ್ಸನ ಬರ್ತದೆ. ಸೊ ನೀವು ಎಕ್ಸಾಂಪಲ್ ನೋಡೋದಾದ್ರೆ -2 ಇಂಟು -2 ಅಂದಾಗ ಇದೇನಾಗುತ್ತೆ ಆನ್ಸರ +4 ಆಗುತ್ತೆ. ಸೊ ಒಂದು ಸಂಖ್ಯೆ ಪ್ಲಸ್ಸು ಒಂದು ಸಂಖ್ಯೆ ಮೈನಸ್ ಇತ್ತಂದ್ರೆ ಅಂದ್ರೆ -2 ಇಂಟು +2 ಅವಾಗ -4 ಆನ್ಸರ್ ಇಲ್ಲಿ ಆಗುತ್ತೆ. ಅದೇ ರೀತಿ ಉಲ್ಟಾ ಇದು 2 ಇಂಟು -2 ಇತ್ತಂದ್ರೆ ಇದು ಕೂಡ ಮೈನಸ್ದಾಗ ಬರ್ತದೆ. ಸೊ ಅವುಗಳನ್ನ ಇಲ್ಲಿ ನೀವು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ರೂಲ್ಸ್ಗಳನ್ನ ನೋಡ್ಕೋಬೋದು. ಸೊ ನೆಕ್ಸ್ಟ್ ಸಿಂಬಾಲ್ ಯೂಸ್ಡ್ ಇನ್ ಮ್ಯಾಥಮೆಟಿಕ್ಸ್. ಸೊ ಟೋಟಲ್ ಸಿಂಬಾಲ್ಸ್ ಅದಾವು. ನೀವು PDF ನೋಡಿ ಒಂದೊಂದಾಗಿ ನೋಡ್ಕೋಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ತಾ ಹೋದ್ನು. ಡಿವಿಷನ್ ಸ್ಲ್ಯಾಶ ಇಂಟಿಗ್ರಲ್ ಬಿಗ್ಗರ್ ದೆನ್ ಈಕ್ವಲ್ ಟು ಸ್ಲ್ಯಾಶ ಸೆಮಿಕೋಲನ ಪರ್ಸೆಂಟೇಜ ಇನ್ಫಿನಿಟಿ ನಾಟ್ ಈಕ್ವಲ್ಟಿ ಲೆಸ್ ದೆನ್ ಸಬ್ಟ್ರಾಕ್ಷನ್ ಪೈ ಕಾನ್ಸ್ಟೆಂಟ ಇವೆಲ್ಲ ಅದಾವು.
ನೀವು ಒಂದೊಂದಾಗಿ PDF ಅನ್ನು ತೆಗೆದುಕೊಂಡು ನೋಡಬೇಕು. ಸೊ ಇಲ್ಲಿಗೆ ಈ ಬೇಸಿಕ್ ಆಫ್ ಅಲ್ಜಿಬ್ರಾ ಮ್ಯಾಗ ಇವತ್ತಿನ ಕ್ಲಾಸ್ ಕಂಪ್ಲೀಟ. ಸೊ ಮುಂದಿನ ತರವಾಗಿ ಏನೈತಿ, ಮುಂದಿನ ಕ್ಲಾಸ್ ಒಳಗೆ ಎಕ್ಸಾಂಪಲ್ಸ್ಗಳನ್ನ ಪ್ರಾಬ್ಲಮ್ಸ್ಗಳನ್ನ ತೊಗೊಂಬರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಲ್ಯಾಂಡ್ ಸರ್ವೆ ಓದುವಂಥವ್ರಿಗೆ ಏನೈತಿ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ PDF ಬೇಕಾದಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡಿ ನೀವು PDF ಅನ್ನು ಯಾವ ರೀತಿ ಪಡೆದುಕೊಳ್ಳೋದು ಬೇಕನ್ನೋದು ತಿಳ್ಕೊಬಹುದು. ಸೊ ಥ್ಯಾಂಕ್ ಯು ಸೋ ಮಚ್.